ಇಡೀ ಭಾರತ ದೇಶದಲ್ಲಿ ಬೇರೆ ಎಲ್ಲೂ ಈ ರೀತಿ ದೇವಾಲಯವಿಲ್ಲ. ಇಲ್ಲಿ ಶಿವ ಮತ್ತು ವಿಷ್ಣುವನ್ನು ಪ್ರತ್ಯೇಕ ದೇವತೆಗಳಾಗಿ ಪೂಜಿಸದೆ ಒಂದೇ ವಿಲೀನ ರೂಪವಾಗಿ ಪೂಜಿಸಲಾಗುತ್ತದೆ. ಇದು ಕರ್ನಾಟಕದ ದಾವಣಗೆರೆಯ ಹರಿಹರೇಶ್ವರ ದೇವಾಲಯ. ಇದನ್ನು 1223-24ರಲ್ಲಿ ಹೊಯ್ಸಳ ಸಾಮ್ರಾಜ್ಯದ ರಾಜ ವೀರನರಸಿಂಹನ ಸೇನಾಧಿಪತಿ ಮತ್ತು ಮಂತ್ರಿ ಪೋಲಾಲ್ವ ನಿರ್ಮಿಸಿದನು. ಈ ದೇವಾಲಯದ ಮೂರ್ತಿಯ ಅರ್ಧ ಭಾಗ ಶಿವ ಮತ್ತು ಇನ್ನರ್ಧ ಭಾಗ ವಿಷ್ಣು ಮತ್ತು 4 ಬದಿಗಳಲ್ಲಿ ಕೆತ್ತಿದ ಪವಿತ್ರ ಲಿಂಗವಿದೆ. ಇದರಲ್ಲಿ ಶಿವ ಮತ್ತು ಇತರ ದೈವಿಕ ರೂಪಗಳ ಮುಖಗಳಿವೆ. ಇದು ಕಲ್ಲಿನಲ್ಲಿ ಕೆತ್ತಿದ ಏಕತೆಯ ಸಂಕೇತವಾಗಿದೆ, ಏಕನಿಷ್ಠ ಭಕ್ತಿಯ ಪ್ರತೀಕವಾಗಿದೆ. ಆದರೆ ಈ ರೂಪದ ಹಿನ್ನೆಲೆ ಇನ್ನೂ ಅದ್ಭುತ. ಗುಜಾಸುರ ಎಂಬ ಶಕ್ತಿಶಾಲಿ ರಾಕ್ಷಸನು ಶಿವನಿಂದ ವರವನ್ನು ಪಡೆದ ಸಮಯದ ಬಗ್ಗೆ ಪ್ರಾಚೀನ ಗ್ರಂಥಗಳು ಹೇಳುತ್ತವೆ. ಅದು ವಿಷ್ಣುವನ್ನು ಹೊರತುಪಡಿಸಿ ಎಲ್ಲರಿಂದಲೂ ಅವನನ್ನು ಅಜೇಯನನ್ನಾಗಿ ಮಾಡಿತು. ಶಿವನು ತನ್ನ ಆಶೀರ್ವಾದವನ್ನು ಮುರಿಯಲು ಸಾಧ್ಯವಿಲ್ಲ ಎಂದು ತಿಳಿದಿದ್ದ ಗುಜನು ಈ ವರವನ್ನು ಬಳಸಿಕೊಂಡು ಜಗತ್ತನ್ನು ಭಯಭೀತಗೊಳಿಸಿದನು ಮತ್ತು ವಿಷ್ಣು ಕೂಡ ಶಿವಭಕ್ತನನ್ನು ಎದುರಿಸಲು ಸಾಧ್ಯವಿರಲಿಲ್ಲ. ವಿಶ್ವವು ಸ್ವತಃ 2 ದೈವಶಕ್ತಿಗಳ ನಡುವೆ ಸಿಲುಕಿಕೊಂಡಿತು. ಇದಕ್ಕೆ ಪರಿಹಾರವಾಗಿ ಶಿವ ಮತ್ತು ವಿಷ್ಣು ಒಂದೇ ಜೀವಿಯಾಗಿ ವಿಲೀನಗೊಂಡರು. ಒಂದು ದೇಹ ಮತ್ತು 2 ಶಕ್ತಿಗಳನ್ನು ಹೊಂದಿರುವ ರೂಪ. ಒಂದು ಬದಿಯಲ್ಲಿ ಅರ್ಧ ಚಂದ್ರ ಮತ್ತು ತ್ರಿಶೂಲ, ಇನ್ನೊಂದು ಬದಿಯಲ್ಲಿ ಕಿರೀಟ ಮತ್ತು ಚಕ್ರ. ಇದು ಹರಿಹರ ಅಂದರೆ ವಿನಾಶಕ ಮತ್ತು ಸಂರಕ್ಷಕ, ನಿಶ್ಚಲತೆ ಮತ್ತು ಚಲನೆ, ಪ್ರಜ್ಞೆ ಮತ್ತು ಕ್ರಮದ ಏಕತೆ. ಈ ಏಕೀಕೃತ ರೂಪದಲ್ಲಿ ವಿಶ್ವ ಸಮತೋಲನವನ್ನು ಪುನಃಸ್ಥಾಪಿಸಲಾಯಿತು ಮತ್ತು ಗುಹನನ್ನು ಸೋಲಿಸಲಾಯಿತು. ಆದರೆ ಹರಿಹರನ ನಿಜವಾದ ಅರ್ಥವು ಯುದ್ಧವನ್ನು ಮೀರಿದೆ. ಶಿವ ಮತ್ತು ವಿಷ್ಣು ಪ್ರತ್ಯೇಕ ಶಕ್ತಿಗಳಲ್ಲ, ಆದರೆ ಒಂದೇ ಶಕ್ತಿಯ 2 ರೂಪಗಳು ಎಂದು ಇದು ತಿಳಿಸುತ್ತದೆ. ಶಿವ ಅನಂತ ನಿಶ್ಚಲತೆ, ವಿಷ್ಣು ಸೃಷ್ಟಿಯನ್ನು ಸಂರಕ್ಷಿಸುವ ವಿಶ್ವಕ್ರಮ. ಇದು ಭಗವಂತನು ಅನೇಕ ಹೆಸರುಗಳ ಮೂಲಕ ಪೂಜಿಸಲ್ಪಟ್ಟರೂ ಸಹ ಶಕ್ತಿ ಒಂದೇ ಎಂಬುದನ್ನು ನೆನಪಿಸುತ್ತದೆ. ಹಾಗೆ ಭಗವಂತ ನಮಗೆ ಕರುಣಿಸಿದ ಶಕ್ತಿ, ಅಧಿಕಾರ, ಅನುಕೂಲತೆಗಳನ್ನು ಜಗತ್ತಿನ ಕೆಡುಕಿಗಾಗಿ ಅಥವಾ ನಮ್ಮ ಅತಿಯಾದ ಸ್ವಾರ್ಥಕ್ಕಾಗಿ ಬಳಸಿಕೊಂಡರೆ ಅದೇ ಭಗವಂತನ ಅವಕೃಪೆಗೂ ಒಳಗಾಗಬೇಕಾಗುತ್ತದೆ ಎಂಬುದು ಇದರ ಒಳ ಅರ್ಥವಾಗಿದೆ. ಇದಕ್ಕೆ ಗುಜಾಸುರನು ದೊಡ್ಡ ಉದಾಹರಣೆಯಾಗಿದ್ದಾನೆ.